ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 42. ಇಂದಿನ ಸಂಚಿಕೆಯಲ್ಲಿ ಧರಿತ್ರಿ ತನ್ನೆಲ್ಲ ನೋವನ್ನು ಸಹಿಸಿದ್ದು ನಿಮ್ಮ ಮೇಲಿನ ಪ್ರೀತಿಗಾಗಿ ಎಂದು ತನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಎಂದವಳ ಗಂಟಲು ಹುಬ್ಬಿದೆ ದುಃಖದಲ್ಲೇ. ಮುಂದೆ ಅದ್ವೈತ್ಗೆ ಅವಳು ಹೇಳುವ ಮಾತು 100ಕ್ಕೆ 100 ಸರಿ ಎನಿಸ್ತಿತ್ತು. ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಸತ್ಯ ಇದೆ ಎನಿಸಿ ಹಾಗೆ ಸುಮ್ಮನೆ ಗೋಡೆಗೆ ಹೊರಗೆ ನಿಂತ. ಧರಿತ್ರಿ, ಹೇಳಿ, ಇಷ್ಟೆಲ್ಲ ಮಾತಾಡಿದ ಮೇಲೂ ನಾನು ಈಗಲೂ ನಿಮ್ಮ ಜೊತೆ ಬರಬೇಕಾ ಎಂದಳು. ಧರಿತ್ರಿಯ ಪ್ರಶ್ನೆಗೆ ಅದ್ವೈತ್ಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ. ಅವಳು ಬೇಕು, ಬಟ್ ಯಾವ ರೀಸನ್ ಇಟ್ಕೊಂಡು, ಯಾವ ಅಧಿಕಾರದಲ್ಲಿ ಅವಳನ್ನು ನನ್ನ ಜೊತೆ ಬಾ ಎಂದು ಕರಿಬೇಕು ಎಂದು ಗೊತ್ತಾಗಲಿಲ್ಲ ಅವನಿಗೆ. ಧರಿತ್ರಿ ವ್ಯಂಗ್ಯವಾಗಿ ಅವನನ್ನು ನೋಡಿದ್ರಾ, ನಿಮಗೆ ಏನು ಹೇಳಬೇಕು, ಹೇಗೆ ನನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ನನಗೆ ನನ್ನ ಮಗುನೇ ಮುಖ್ಯ. ನಿಮಗಾಗಲಿ ನಿಮ್ಮ ಮನೆಯವರಿಗಾಗಲಿ ನನ್ನ ಮಗು ಬೇಡ. ಅದು ಕಂಡ್ರೆ ಅಷ್ಟೊಂದು ತಾತ್ಸಾರ ಮಾಡ್ತೀರಾ. ನಾನು ಇನ್ನೂ ಬದುಕಿದಾಗಲೇ ಹೀಗೆ ಮಾಡೋರು, ಅಕಸ್ಮಾತ್ ನಾನೇನಾದರೂ ಸತ್ತೋಗಿದ್ರೆ ಇನ್ನೇಗೆ ನನ್ನ ಮಗುನ ನೋಡ್ಕೊತಿದ್ರೆ? ಅದು ಬದುಕಿದಾಗಲೇ ನರಕ ನೋಡಬೇಕಿತ್ತು, ಇಲ್ಲ ನಿಮ್ಮ ಥರ ಕಂಡವರ ಮನೆಯಲ್ಲಿ, ಇಲ್ಲ ಮಲತಾಯಿ ನೆರಳಲ್ಲಿ ಹಿಂಸೆ ಮಾಡಿಸ್ಕೊಂಡು ಬೆಳಿಬೇಕಿತ್ತು ಅಲ್ವಾ? ಅದಕ್ಕೆ ನಿಮ್ಮ ಸಂಬಂಧ ದೂರ ಮಾಡಿಕೊಂಡು ನನ್ನ ಮಗುಗಾಗಿ ಬದುಕಿದ್ದೀನಿ. ನನಗೆ ನನ್ನ ಮಗಳು ಸಾಕು. ಅವಳಿಗೆ ನಾನೇ ಅಪ್ಪ ಅಮ್ಮ ಎಲ್ಲನೂ ನಾನೇ. ನಿಮ್ಮ ಜೊತೆಗಿದ್ರೆ ಪ್ರತಿದಿನನೂ ಹಿಂಸೆಯಲ್ಲೇ ಬದುಕಬೇಕು. ಅದ್ರ ಬದಲು ಗಂಜಿ ಕುಡಿದ್ರೂ ಚಿಂತೆ ಇಲ್ಲ, ಇಲ್ಲಿ ನೆಮ್ಮದಿಯಾಗಿ ಇರ್ತೀನಿ. ಸೊ ನಾನು ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೋತೀನಿ ಎಂದು ತಾನು ವಾಶ್ರೂಮ್ಗೆ ಹೋಗಿ ನೀರು ಟ್ಯಾಪ್ ಆನ್ ಮಾಡಿ ಅಳುತ್ತಾ, ನಿಮ್ಮಿಂದ ನಾನು ಪಟ್ಟ ನೋವು ಕಡಿಮೆ ಅಲ್ಲ, ಹಾಗಂತ ನಿಮ್ಮನ್ನು ದ್ವೇಷ ಮಾಡೋಕ್ಕೆ ಆಗಲ್ಲ. ಪ್ಲೀಸ್ ಪ್ಲೀಸ್ ದೇವ್ರೆ, ಇವರನ್ನ ಇಲ್ಲಿಂದ ಹೋಗೋ ಮನ್ಸ್ಕೊಡು. ಈ ಥರ ನನಗೆ ಹಿಂಸೆ ಮಾಡಬೇಡ ಎಂದು ಮುಖ ತೊಳೆದು ಹಾಗೆ ನಿಂತಿದ್ಲು. ಅದ್ವೈತ್ ಮಾತ್ರ ಹಾಗೆ ಗೋಡೆಗೆ ಹೊರಗೆ ನಿಂತೇ ಇದ್ದ. ಇವಳನ್ನ ನಾನು ಹೇಗೆ ಕನ್ವಿನ್ಸ್ ಮಾಡಲಿ ಎಂದು. ಅವಳು ಬಾತ್ರೂಮ್ಗೆ ಹೋಗಿದ್ದು ನೋಡಿ ತಾನು ಕಣ್ಣೊರೆಸ್ಕೊಂಡು, ಹಾಗಾದರೆ ನನ್ನ ಜೊತೆಗೆ ಚಿನ್ನಮ್ಮ ಬರೋದೇ ಇಲ್ವಾ? ನಾನು ಇನ್ನು ಜೀವನದಲ್ಲಿ ಇವ್ರುಗಳ ಜೊತೆಗೆ ಇರೋಕೆ ಸಾಧ್ಯನೇ ಇಲ್ವಾ? ಇವಳು ಮಗು ಇಲ್ಲದೆ ನಾನು ನನ್ನ ಲೈಫ್ ಲಾಂಗ್ ಹೀಗೆ ಇರಬೇಕಾ? ನನ್ನ ಸುತ್ತ ಇದ್ದ ಜನಗಳು ಇವ್ರುಗಳ ಕಾಟ ತಡೆಯೋಕ್ಕಾಗದೆ ಹೋಗ್ತಾರೆ ಇವ್ರನ್ನ ಬಿಟ್ಟು ಅಂತಿದ್ರು. ಅವ್ರು ಹೇಳ್ದಾಗೆ ನನ್ನ ಲೈಫ್ ಕೂಡ 4 ಜನ ಅಣಗಿಸೋ ಥರ ಆಗುತ್ತಾ ಎಂದು ಏನೇನೋ ತಲೆಗೆ ಹಾದು ಹೋಗುತ್ತವೆ. ಅದ್ವೈತ ಹಾಗೆ ಕೆಳಕೂತು ಧರಿತ್ರಿ ಬರೋ ತನಕ ಕಾಯ್ತಿದ್ದ. ಧರಿತ್ರಿ ಕಣ್ಣಡಿಸ್ಕೊಂಡು ಹೊರಗೆ ಬಂದ್ಲು. ಅದ್ವೈತ ಅವಳ ಮುಖ ನೋಡಿ ಅವಳು ಅವನ ಮುಂದೆ ಪಾಸ್ ಆಗುತ್ತಿದ್ದಾಗ ಅವಳ ಕೈ ಹಿಡಿದು, ಚಿನ್ನಮ್ಮ, ಯಾಕೋ ನಿನ್ನ ಮನಸ್ಸನ್ನ ಇಷ್ಟೊಂದು ಕಲ್ ಮಾಡ್ಕೊಂಡಿದ್ಯಾ? ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ ಎಂದ ಭಾವುಕವಾಗಿ. ಅದ್ವೈತ್ ಕಣ್ಣೀರನ್ನ ನೋಡೋಕ್ಕಾಗ್ದ ಧರಿತ್ರಿ ಕಣ್ಣು ತುಂಬಿತ್ತು. ಅವನ ಕಡೆ ನೋಡಿದೆ. ನೋಡಿ, ನಾನು ಮತ್ತೆ ನಿಮ್ಮ ಮನೆಗೆ ಬರಲ್ಲ. ಮತ್ತೆ ಅಲ್ಲಿ ಅವಮಾನ, ಚುಚ್ಚು ಮಾತು ಕೇಳೋಕೆ ನಾನು ರೆಡಿ ಇಲ್ಲ. ಪ್ಲೀಸ್, ನಿಮಗೆ ನಿಜವಾಗ್ಲೂ ನಾವು ಚೆನ್ನಾಗೇ ಇರಬೇಕು ಅನ್ನೋ ಆಸೆ ಇದ್ದರೆ ಪ್ಲೀಸ್ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಎಂದಳು ಕೈ ಮುಗಿದು. ಅದ್ವೈತು, ಬೇಡ, ನಿನಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿರೋದು ಬೇಡ, ನಾವು ಬೇರೆ ಇರೋಣ. ನಾವಿದ್ವಲ್ಲ ತುಮಕೂರಿನಲ್ಲಿ, ಅಲ್ಲಿ ಇರೋಣ ಎಂದ ಎದ್ದು ನಿಂತು. ಧರಿತಿ, ಯಾಕೀಗೆ ನನಗೆ ಹಿಂಸೆ ಮಾಡ್ತೀರಾ? ಸಾಕಾಗಿದೆ ನನಗೆ. ನಾನಷ್ಟಕ್ಕೂ ಏನು ಕೇಳಿದೆ ನಿಮ್ಮ ಬಳಿ? ಎಲ್ಲ ಹುಡುಗಿರ ಥರ ನಾನು ನನ್ನ ಗಂಡ ನನ್ನ ಕೇರ್ ಮಾಡಬೇಕು, ಯಾರಾದರೂ ಬೈದರೆ ನನಗೆ ಸಪೋರ್ಟ್ ಆಗಿ ಬರಬೇಕು ಅಂತ ಅಲ್ವಾ? ಅದು ಹಾಳಾಗೋಗ್ಲಿ. ನಮ್ಮ ಮಗು ಹುಟ್ಟಿದಾಗ ನೀವು ಇದ್ರಲ್ಲ,
ಅದನ್ನು ನಾನು ಹೇಗೆ ಮರೀಲಿ? ಈ ದೇಹದಲ್ಲಿ ಉಸಿರಿರೋವರೆಗೂ ನಾನು ಅದನ್ನು ಮರೆಯಲ್ಲ. ಎಲ್ಲ ಹೆಣ್ಣು ಆಸೆ ಪಡೋ ಹಾಗೆ ನಾನು ಆಸೆ ಪಟ್ಟೆ ನನ್ನ ಗಂಡನ ಕಣ್ಣಲ್ಲಿ ಮಗು ಹುಟ್ಟಿದೆ ಅನ್ನೋ ಖುಷಿ ನೋಡಬೇಕು ಅಂತ. ಅದು ನಂದೇ ತಪ್ಪು ಅಲ್ವಾ? ಹೌದು, ನಂದೇ ತಪ್ಪು. ಯಾಕಂದರೆ ನಿಮಗೆ ಹೆಣ್ಣಿನ ಬೆಲೆನೇ ಗೊತ್ತಿಲ್ವಲ್ಲ. ಹ್ಞೂ, ಅಂಥವ್ರ ಹತ್ರ ಹೆಣ್ಣು ಮಗುವಿನ ಬಗ್ಗೆ ಮಾತಾಡ್ತಿದ್ದೀನಿ ಎಂದಳು ಕೋಪದಲ್ಲಿ. ದರಿದ್ರಿ ಮಾತು ಕೇಳಿದ ಅದ್ವೈತು ತಪ್ಪು ತನ್ನ ಕಡೆ ಆಗಿದ್ರಿಂದ ಸುಮ್ಮನೆ ನಿಂತಿದ್ದ. ಬಟ್ ದರಿದ್ರಿ ಮಾತು ಮುಂದುವರಿಸಿ, ನೀವು ಏನೇ ಮಾಡಿದ್ರು ನಾನು ನಿಮ್ಮ ಜೊತೆಗೆ ಬರಲ್ಲ, ಇಟ್ಸ್ ಫೈನಲ್ ಎಂದಳು. ಅದ್ವೈತ್ ಏನು ಮಾತಾಡದೆ ಸುಮ್ಮನಾದ. ಸಂಜೆ ಸಮಯ. ಅದ್ವೈತ್ ಮನಸ್ಸನ್ನ ತುಂಬ ಕದಡಿತು. ತುಂಬ ಆಸೆ ಇಟ್ಕೊಂಡು ಬಂದಿದ್ದ. ಹೇಗಾದ್ರೂ ಮಾಡಿ ದರಿದ್ರಿನ ಒಪ್ಪಿಸಿ ಕರ್ಕೊಂಡು ಹೋಗ್ತೀನಿ ಎಂದು. ಬಟ್ ಅವನ ಆಸೆಗೆ ತಣ್ಣೀರೆರ್ಚಿದ್ಲು ದರಿದ್ರಿ. ಸಂಜೆ ಮಗು ಆಟ ಪಾಠ ನೋಡುವ ಹುಡುಗನಿಗೆ ಮಗುವಿನ ತೊದಲು ಮಾತು, ಅದು ಡಾಡಿ ಅನ್ನೋದು ಅವನನ್ನ ಇನ್ನೂ ದುಃಖಕ್ಕೆ ದೂಡ್ತಿತ್ತು. ಅವತ್ತು ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಇವತ್ತು ನನ್ನ ಮಗಳು ನನ್ನ ಜೊತೆಗೆ ಇರ್ತಿತ್ತು ಎಂದು ಮಗುನ ಮುದ್ದು ಮಾಡುತ್ತಾ, ಇನ್ನೊಮ್ಮೆ ಹೇಳು ಮಗಳೇ ಡ್ಯಾಡಿಯನ್ನು ಎಂದು ಕೇಳುವ ಅದ್ವೈತ್ ಕಣ್ಣು ತುಂಬಿ, ನೀನು ನನ್ನ ಜೊತೆ ಬರಲ್ವಾ ಮಗನೇ ಎಂದ ದುಃಖದಲ್ಲಿ. ಮಗುಗೆ ಅವನ ಮಾತು ಅರ್ಥ ಆದ್ರೂ ಅದರ ಫೀಲಿಂಗ್ಸ್ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಮಿಮ್ಮಿ ತತ್ತೊಂಡು ಹೂವಾಗಲ್ಲಿ ಹೋಗುವಾ ಎಂದು ಹೇಳ್ತಿದ್ದು ನೋಡಿ ಅವನ ದುಃಖದ ಕಟ್ಟೆ ಹೊಳೆದಿತ್ತು. ಪುಟ್ಟ, ಅಮ್ಮ ನೀನು ನನ್ನ ಜೊತೆ ಊರಿಗೆ ಬನ್ನಿ, ನೀವಿಲ್ಲದ ಈ ಡ್ಯಾಡಿಗೆ ಬೇಜಾರಾಗಿದೆ ಕಣೋ, ನೀವಿಬ್ರು ಇರಬೇಕು ಈ ಡ್ಯಾಡಿಗೆ ಎಂದು ತಬ್ಬಿದ. ಅಲ್ಲೇ ಇದ್ದ ದರಿದ್ರಿ ಅದ್ವೈತ್ ಮಾತುಗಳನ್ನ ಕೇಳ್ಕೊಂಡ್ಲು. ಮಗಳಿಗೆ ಹೇಳಿದ್ರೆ ನಾನು ಬರಲ್ಲ ಎಂದು ಡಿಸೈಡ್ ಮಾಡಿದವಳಂತೆ. ಅಮ್ಮು ಊಟ ಮಾಡ್ಬಾ ಎಂದಳು. ಮಗು ಡ್ಯಾಡಿ ಬಾ ಊಟ ಎಂದು ಕೈ ತೋರಿಸುತ್ತಾ ಹೋಗುತ್ತದೆ. ಅದ್ವೈತ್ ಊಟ ಯಾರಿಗೆ ಬೇಕು? ಈಗ ನನಗೆ ಬೇಕಾಗಿರೋದು ನನ್ನ ಫ್ಯಾಮಿಲಿ, ಅದೇ ಇಲ್ಲದ್ಮೇಲೆ ಊಟ ಹಾಕಬೇಕು ಎಂದು ಸುಮ್ಮನೆ ಹೊರಗೆ ಕೂತ. ದರಿದ್ರಿ ಊಟ ಮಾಡೋಕೆ ಕರೆದ್ರು ಅದ್ವೈತ್ ಬರಲಿಲ್ಲ. ಅಜ್ಜಿ ಕರೆದ್ರು ನನಗೆ ಹಸಿವಿಲ್ಲ ಕಣಜ್ಜಿ, ನೀವು ಮಾಡಿ ಎಂದು ಸುಮ್ಮನೆ ಹೊರಗೆ ಕೂತ. ದರಿದ್ರಿ ಆಗಿದ್ದಾಗಲೇ ಎಂದು ಊಟಕ್ಕೆ ಕೂತವಳಿಗೆ ಗಂಟ್ಲಲ್ಲಿ ಊಟ ಇಳಿಯುತ್ತಿಲ್ಲ. ಅದ್ವೈತ್ನ ಉಪವಾಸ ಇರಿಸಿ ತಾನು ಊಟ ಮಾಡೋಕೆ ಆಗದೆ ತಾನು ಪ್ಲೇಟ್ ಮುಚ್ಚಿಟ್ಟು ಮಗು ಜೊತೆಗೆ ಮಲಗಿ ಕಣ್ಣು ಮುಚ್ಚಿದ್ರೆ ಹುಡುಗಿಗೆ ನಿದ್ದೆ ಇಲ್ಲ. ಅದ್ವೈತ್ ಒಳಗೆ ಬಂದಾಗ ಸುಮಾರು ಮಿಡ್ ನೈಟ್ ಆಗಿತ್ತು. ಬಂದು ಮಗು ಜೊತೆ ಮಲಗ್ದ. ಮಗುವಿನ ಮೇಲೆ ಕೈ ಹಾಕಿ ಮಲಗಿದ್ದ ದರಿದ್ರಿ ಕೈ ನೋಡಿ, ಚಿನ್ನಮ್ಮ ಪ್ಲೀಸ್ ನನ್ನ ಒಂದ್ಸಲ ಕ್ಷಮಿಸಿ ನನ್ನ ಜೊತೆ ಬಾ, ಇಲ್ಲ ಇಲ್ಲೇ ಇರೋಕೆ ಅವಕಾಶ ಮಾಡಿಕೊಡು ಎಂದು ಮನದಲ್ಲೇ ಅಂದು ಅವಳ ಕೈ ಮೇಲೆ ನಿಧಾನಕ್ಕೆ ಅವನ ಕೈ ಇರಿಸ್ದ. ಆದ್ರೆ ದರಿದ್ರಿ ಕೂಡ ಎಚ್ಚರವಾಗಿ ಇದ್ಲು. ಬಟ್ ಏನು ಮಾತಾಡಿಲ್ಲ. ಅದ್ವೈತ್ ಅವಳ ಕೈ ಮುಟ್ಟಿ, ಪ್ಲೀಸ್ ಚಿನ್ನಮ್ಮ ಇಷ್ಟೊಂದು ಹಠ ಮಾಡ್ಬಿಡ ಕಣೋ, ಒಂದ್ಸಲ ಕ್ಷಮಿಸು, ನೀನು ಎಲ್ಲಿ ಇರೋಣ ಅಂತೀಯೋ ಅಲ್ಲೇ ಇರೋಣ, ಬಟ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಎಂದ. ದರಿದ್ರಿ ಮನಸ್ಸು ಕೂಡ ಹೊಳಗೊಳಗೆ ತುಂಬ ನೋವು ತಿಂತಿತ್ತು. ಅದ್ವೈತ್ ಕಣ್ಣಿಡು ದಿಂಬು ಸೋಕಿದ್ರೆ ದರಿದ್ರಿ ಇವಾಗ ಒಪ್ಕೊಂಡ್ರೆ ಸ್ವಲ್ಪ ದಿನ ಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂತ ಕರೆದೇ ಕರೀತಾರೆ. ಅವರ ಅಪ್ಪ ಅಮ್ಮ ಸುಮ್ಮನೆ ಇರಲ್ಲ. ನನಗೆ ಅವ್ರ ಜೊತೆ ಜಗಳ ಮಾಡೋ ಯಾವ ಮನಸ್ಸು ನನಗಿಲ್ಲ. ಬೇಕಾದರೆ ಮಗುನ ಬಂದು ನೋಡ್ಕೊಂಡು ಹೋಗಲಿ, ಬಟ್ ನಾನಂತೂ ಅಲ್ಲಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿ ಮಲಗಿದ್ಲು ಸುಮ್ಮನೆ. ಬೆಳಿಗ್ಗೆ ದರಿದ್ರಿ ಎದ್ದಾಗ ಅದ್ವೈತ್ ಮಲಗಿದ. ರಾತ್ರಿ ಪೂರ್ತಿ ಯೋಚಿಸಿ ಅಳುತ್ತಾ ಮಲಗಿದ. ದರಿದ್ರಿ ಮಗು ಮುಖ ನೋಡಿ ಎದ್ದು ಎಂದಿನಂತೆ ತನ್ನೆಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ಡ್ಯೂಟಿಗೆ ಹೋಗ್ತಾಳೆ. ಅದ್ವೈತ್ ಎದ್ದವನೇ ತಿಂಡಿನೂ ಮಾಡೋ ಮನಸ್ಸಿಲ್ಲ. ಮಗು ಜೊತೆಗೆ ತುಂಬ ಸಮಯ ಕಳೆದ. ಎಂದಿನಂತೆ ಹುಡುಗಿ ಡ್ಯೂಟಿ ಮುಗಿಸಿ ಬಂದ್ಲು. ಅದ್ವೈತ್ ಬೆಳಿಗ್ಗೆಯಿಂದ ಏನು ತಿನ್ನೋದನ್ನ ಅಜ್ಜಿ ಹೇಳಿದ್ರು. ಅದಕ್ಕೆ ದರಿದ್ರಿಗೂ ದುಃಖ ಆಯಿತು. ಆದರೂ ಏನು ಮಾಡದ ಪರಿಸ್ಥಿತಿ ಅವಳು. ಕೊನೆಗೂ ದರಿದ್ರಿ ಅದ್ವೈತ್ ಮುಂದೆ ನಿಂತು, ಯಾಕಿಷ್ಟು ಹಠ ಮಾಡ್ತೀರಾ, ನಾನು ಬರಲ್ಲ, ಪ್ಲೀಸ್ ನೀವಿಲ್ಲಿಂದ ಹೊರಡಿ ಎಂದಳು. ಅದ್ವೈತ್ ದರಿದ್ರಿ ಮುಂದೆ ಮಂಡಿಯೂರಿ ಕೂತು, ಪ್ಲೀಸ್ ಕಣೋ, ನೀನು ಹೇಳ್ದಾಗೆ ಕೇಳ್ತೀನಿ ಪ್ಲೀಸ್ ಎಂದ ಕಣ್ಣು ತುಂಬಿ. ಅವನ ಕಣ್ಣೀರು ನೋಡೋಕ್ಕಾಗದ ಹುಡುಗಿ ಮೌನವಾಗಿ ಬೆನ್ನಾಕಿ ನಿಂತಳು ಅವನಿಗೆ. ಕೊನೆಗೆ
ಅಥವಾಯ್ತು, ಸರಿ ಬಿಡು. ನೀನು ಮಗು ಇಲ್ಲದೆ ನನಗೂ ಬದುಕು ಸಾಕಾಗಿದೆ. ಒಂದು ತಿಳ್ಕೊ ಚಿನ್ನಮ್ಮ, ನಾನು ಕೋಪಕ್ಕೆ ಬುದ್ಧಿ ಕೊಟ್ಟು ನಿನಗೆ ಬೈದು ಅವತ್ತು ಕೈ ಮಾಡಿರ್ಬೋದು. ಬಟ್ ನಿನ್ನ ಮನಸಾರೆ ಯಾವತ್ತೂ ದ್ವೇಷ ಆಗಲಿ ಕೋಪನಾಗಲಿ ಇಲ್ಲ ಕಣೋ ನನಗೆ. ಇನ್ನು ಮಗು ವಿಷಯಕ್ಕೆ ಬಂದರೆ, ಅವರು ಹೇಳಿದ್ದ ಮಾತು ಕೇಳಿ 3 ದಿನ ನಾನು ಸಪ್ಪಗಿದ್ದಿದ್ದು ನಿಜ. ಅದಾದಮೇಲೆ ನಿಜವಾಗ್ಲೂ ನನ್ನ ಮಗುನ ನಾನು ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ನನಗೆ ತಿಳಿದಿರೋ ಹಾಗೆ ನನ್ನ ಮನಸ್ಸಲ್ಲಿ ಹೆಣ್ಣು ಮಗು ಅನ್ನೋ ಭಾವನೆ ಇಲ್ಲ. ಅದು ನನ್ನ ಕೈ ಸೋಕಿದಾಗಲೇ ಅದನ್ನೆಲ್ಲ ಮನಸ್ಸಿನಿಂದ ದೂರ ಮಾಡಿದೆ. ಅದು ಅಪ್ಪ ಎಂದು ಮೊದಲ ಸಲ ಕರೆದಾಗಲೇ ನಾನು ನಿನ್ನ ಬಳಿ ಹೇಳಿದ್ದೀನಿ. ಪಾಪು ನೋಡಿದಾಗೆಲ್ಲ ಆ 3 ದಿನ ನಾನು ತಪ್ಪು ಮಾಡಿದೆ ಅಂತ ಗಿಲ್ಟ್ ಕಾಡುತ್ತೆ ಅಂತ. ಇವತ್ತಿಗೂ ನನ್ನ ಮನಸ್ಸಲ್ಲಿ ನನ್ನ ಮಗು, ನನ್ನ ಹೆಂಡತಿ ನನ್ನ ಜೊತೆ ಇದ್ರೇನೆ ನಾನು ಫುಲ್ಫಿಲ್ ಆಗೋದು ಅಂತ ನಿಮ್ಮ ಹತ್ರ ಬಂದಿತ್ತು. ನೀನು ಇಲ್ದಿರೋ ಜೀವನ ಕಷ್ಟ ಅಂತ ಗೊತ್ತಾಗುತ್ತೆ. ಬಟ್ ನೀನನ್ನ ಕೆಲಸ ಮಾಡ್ತಿದ್ದೆ ಅಂತ ಅಲ್ಲ. ನನ್ನ ಕೆಲಸ ಮಾಡ್ಕೊಡೋಕ್ಕೆ ಒಬ್ಳು ಕೆಲಸದವಳನ್ನ ಇಟ್ಕೋಬಹುದು, ಆದರೆ ಒಬ್ಬ ಹೆಂಡತಿ ಹಾಗಲ್ಲ. ಅವಳು ಮಾಡು ನಮ್ಮ ಪ್ರತಿ ಕೆಲಸದಲ್ಲೂ ಪ್ರೀತಿ ಇರುತ್ತೆ. ಅದನ್ನು ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಎಂದು ಕಣ್ಣೊರೆಸಿ, ಓಕೆ, ಕೊನೆಯದಾಗಿ ಒಂದು ಮಾತು ಕೇಳಲ್ಲ ಚಿನ್ನಮ್ಮ, ಪ್ಲೀಸ್ ಇಲ್ಲ ಅನ್ಬೇಡ. ಅಕಸ್ಮಾತ್ ನಾನೇನದು ಸತ್ರೆ ಆಗಲೂ ಹೀಗೆ ಹಠ ಹಿಡಿದು ಬರ್ತಾ ಇರಬೇಡ. ನಮ್ಮವರು ಏನೇ ಮಾಡಿದ್ರು ಈ ಅದ್ವೈತ್ ಜೀವಕ್ಕೆ ಶಾಂತಿ ಸಿಕ್ಕಲ್ಲ. ನೀನು ನನ್ನ ಮಗು ಬಂದು 3 ಇಡೀ ಮಣ್ಣಾಕಿದ್ರೆ ಮಾತ್ರ ನನ್ನ ಕ್ಷಮಿಸಿದ್ಯಾ ಅಂತ ತಿಳಿದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ಎಂದವನು ದುಃಖ ತಡಿತಿದ್ದಾನೆ. ನೀವಿಬ್ಬರು ಎಲ್ಲೇ ಇದ್ರೂ ಚೆನ್ನಾಗಿರಿ ಎಂದು ಮುಂದೆ ಮಾತಾಡದೆ ಕಣ್ತುಂಬಿದ. ಆ ಕ್ಷಣದ ಮೌನ ಇಬ್ಬರನ್ನೂ ಅಳಿಸಿತ್ತು. ಅದ್ವೈತ್ ಮಾತು ಕೇಳಿದ ದರಿದ್ರಿ ಕೆಳಗೆ ಕುಸಿದು ಬಿಕ್ಕೋಕೆ ಶುರು ಮಾಡಿದ್ಲು. ಅದನ್ನು ನೋಡಿದ ಅದ್ವೈತು ಚಿನ್ನಮ್ಮ ಎಂದು ಹಿಂದೆ ತಿರುಗಿ ಅವಳ ಭುಜ ಹಿಡಿದು ದರಿದ್ರಿ ತಲೆ ತಗ್ಸಿ ಅಳೋದು ಬಿಟ್ರೆ ಬೇರೇನೂ ಮಾತಾಡ್ತಿಲ್ಲ. ಅವನಿಗೂ ಅವಳ ಕಣ್ಣೀರು ನೋಡಿ ಸಹಿಸ್ಕೊಳ್ಳೋ ಮನಸ್ಸಲ್ಲ. ಪ್ಲೀಸ್ ಈಗ ಯಾಕೆ ಅಳ್ತಿದೀಯಾ? ನೀನು ಎಲ್ಲಾದರೂ ಇರು, ಆದರೆ ಹೀಗೆ ಅಳ್ತಾ ಇರಬೇಡ, ಖುಷಿಯಾಗಿರಿ ಎಂದು ತನ್ನ 2 ತುಟಿ ಒಳಗೆ ಮಾಡಿ ದುಃಖ ತಡೆದಿಟ್ಟು ಅವಳ ಕಣ್ಣೀರು ಒರೆಸೋಕೆ ಕೈ ತಂದ ದರಿದ್ರಿ ಐ ನೀಡ್ ಸಮ್ ಟೈಮ್ ಎಂದಳು ಅಳುತ್ತಾಳೆ. ಅದ್ವೈತ್ ಅವನ ಕೆನ್ನೆ ಸೊಕ್ಕಿದ್ದ ಕಣ್ಣೀರು ಒರೆಸುತ್ತಾ ಅವಳನ್ನೇ ನೋಡುತ್ತಾ ಏನು ಹೇಳಿದೆ ಚಿನ್ನಮ್ಮ ಎಂದ ಆಶ್ಚರ್ಯದಲ್ಲೇ. ದರಿದ್ರಿ ಅವನ ಕೈ ಹಿಡಿದು ನನಗೆ ಸ್ವಲ್ಪ ಸಮಯ ಬೇಕು ಎಂದಳು ಅಳುತ್ತಾಳೆ. ಅದ್ವೈತು ತನ್ನ ದುಃಖನ ಇಷ್ಟೊತ್ತು ತಡೆದಿಟ್ಟಿದ್ದು ಹೊರಗೆ ಬಂತು. ಅವಳನ್ನು ಕೂದಲೇ ಬಾಚಿ ತಪ್ಪಿದವನ ಕಣ್ಣೀರು ಅವಳ ಬೆನ್ನು ಸೋಕ್ತಿತ್ತು. ಅವನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ನಿಧಾನಕ್ಕೆ ಅವಳ ತಪ್ಪಿಡುತ್ತೆ. ಎಷ್ಟು ಸಮಯ ಆದರೂ ತಗೋ ಚಿನ್ನಮ್ಮ, ಬಟ್ ನಾನಿಲ್ಲಿ ಬಂದು ನಿಮ್ಮನ್ನು ನೋಡಿಕೊಂಡು ಹೋಗ್ತೀನಿ. ನನಗೆ ಈಗ ಈ ಜಾಗ ಗೊತ್ತಾಗಿದೆ ಅಂತ ನೀನು ಇಲ್ಲಿಂದ ದೂರ ಹೋಗಬೇಡ ಪ್ಲೀಸ್. ವಾರಕ್ಕೆ ಒಂದ್ಸಲ ಆದರೂ ಬಂದೋಗೋಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್ ಎಂದ ಅಂಗಲಾಚುವಂತೆ ಬೇಡುತ್ತಾ ಕತೆ ಮುಂದುವರಿಯುವುದು. ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.